ಹಾಯ್ ಫ್ರೆಂಡ್ಸ್, ಈ ವಿಡಿಯೋ ನೋಡೋ ಮುಂಚೆ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕರ್ಣ ಮತ್ತು ನಿಧಿ ರೂಮ್ನಲ್ಲಿ ಕೂತ್ಕೊಂಡಿರ್ತಾರೆ. ಹಾಗೆ ಕರ್ಣ ತುಂಬಾನೇ ಟೆನ್ಷನ್ ನಲ್ಲಿ ಇರ್ತಾನೆ. ಕರ್ಣ ನಿಧಿ ಬಳಿ ಹೇಳ್ತಾ ಇದ್ದಾನೆ, ಹಾಸ್ಪಿಟಲ್ನ ಅವ್ರಿಗೆ ಬರ್ದ್ಕೊಡ್ಬೇಕಂತೆ, ಇಲ್ದಿದ್ರೆ ಯಾರನ್ನು ಕೂಡ ಜೀವಂತ ಬಿಡಲ್ವಂತೆ ಅಂತ ಹೇಳಿ ಕರ್ಣ ನಿಧಿಗೆ ಹೇಳ್ತಾ ಇದ್ದಾನೆ. ಆಗ ನಿಧಿ ಒಂದು ಐಡಿಯಾ ಕೊಡ್ತಾ ಇದ್ದಾಳೆ. ಅದೇನೆಂದರೆ, ನೀವು ತಾತ ತಗೊಂಡಿರುವಂತಹ ಹಳೆ ಸಾಲದ ಪತ್ರಕ್ಕೆ ಸಂಬಂಧಪಟ್ಟಿರುವಂತಹ ಯಾವುದಾದರೂ ಡಾಕ್ಯುಮೆಂಟ್ಸ್ಗಳು ಸಿಗುತ್ತಾ ಅಂತ ಹೇಳಿ ಹುಡುಕಿದ್ರೆ ನಿಮ್ಗೇನಾದರೂ ಹೆಲ್ಪ್ ಆಗುತ್ತಲ್ವಾ, ನೀವ್ಯಾಕೆ ಆ ರೀತಿ ಮಾಡಬಾರ್ದು ಅಂತ ಹೇಳಿ ನಿಧಿ ಕರ್ಣನಿಗೆ ಒಂದು ಪ್ಲಾನ್ ಅನ್ನ ಸಜೆಷನ್ ಮಾಡ್ತಾ ಇದ್ದಾಳೆ. ಅದೇ ರೀತಿ ಕರ್ಣನಿಗೂ ಕೂಡ ನಿಧಿ ಹೇಳಿರೋದು ಸರಿ ಅಂತ ಹೇಳಿ ಅನ್ಸತ್ತೆ. ಅವನು ಕೂಡ ಆ ಸ್ಟೋರ್ ರೂಮ್ಗೆ ಹೋಗ್ಬಿಟ್ಟು ಹುಡುಕಲು ಶುರು ಮಾಡ್ತಾ ಇದ್ದಾನೆ. ಆಗ ಕರ್ಣನಿಗೆ ಅಲ್ಲೊಂದು ಪತ್ರ ಸಿಗುತ್ತೆ. ಆ ಪತ್ರದಲ್ಲಿ ಕರ್ಣನ ತಂದೆಯ ಬಗ್ಗೆ ರಹಸ್ಯ ಇರುವಂತಹ ಹಿಂದಿನ ಸತ್ಯ ಅಡಗಿರುವಂತಹ ಒಂದು ಪತ್ರ ಆಗಿರುತ್ತದೆ. ಆಗ ಕರ್ಣ ಅದನ್ನೆಲ್ಲ ಓದಿ, ಅಪ್ಪಂಗೆ ಬೇರೆ ಒಂದು ಸಂಬಂಧ ಇತ್ತ. ಕರ್ಣ ಅದನ್ನೆಲ್ಲ ಓದ್ತಾ ಇದ್ದಾನೆ. ತುಂಬಾನೇ ಶಾಕ್ ಆಗ್ತಾ ಇದ್ದಾನೆ. ಆ ಪತ್ರದಲ್ಲಿ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ವಿ, ಆಮೇಲೆ ನನ್ನ ಹೊಟ್ಟೆಲಿ ಮಗು ಇದೆ ಅಂತ ಗೊತ್ತಾದ ಮೇಲೆ ಪರಿಚಯನೇ ಇಲ್ಲದೆ ಇರೋ ರೀತಿ ವರ್ತಿಸುತ್ತಿದ್ದಾರೆ ಅಂತ ಹೇಳಿ ಆ ಪತ್ರದಲ್ಲಿರುತ್ತದೆ. ಇದನ್ನು ನೋಡಿದ ಕರ್ಣನಿಗೆ ಅವರ ತಂದೆಯ ಮೇಲೆ ಸಂದೇಹ ಬರ್ತಾ ಇದೆ. ಹಾಗೆ ಇದರಿಂದಲಾದರೂ ಸ್ವಂತ ಮಗ ನಾನೇ ಅನ್ನೋ ವಿಷಯ ಗೊತ್ತಾದರೆ ತಾರಿಣಿಯ ನಾಟಕ ಏನಾಗುತ್ತೆ, ಅವಳನ್ನು ಮನೆಯಿಂದ ಆಚೆ ಹಾಕ್ತಾನ ಕರ್ಣ ಹಾಗೂ ರಮೇಶ್. ಹಾಗೆ ರಮೇಶ್ ಮುಂದೆ ಏನು ಮಾಡ್ತಾನೆ ಅನ್ನೋ ಕುತೂಹಲಕ್ಕೆ ಮುಂದಿನ ಅಪ್ಡೇಟ್ಸ್ಗಳಿಗಾಗಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್